ಸರ್, ಈಗ ವಿಪರೀತ ಬಿಲ್ ಬಂದಿದೆ. ಬಾದಾಮಿ ತಾಲೂಕಿನ ಕ್ಯಾಡ ಗ್ರಾಮದಲ್ಲಿ ಗ್ರಾಮಸ್ಥರಿಗೆ ಏನು ಇವತ್ತು ಒಂದು ತಿಂಗಳಿಗೆ ಬರಬೇಕಾದಂಥ ಬಿಲ್ಲು 10,000 ಬಂದಿದೆ ಅಂತ ತಾವೆಲ್ಲ ಹೇಳ್ತಾ ಇದ್ರಿ. ಈ ವಿಚಾರವಾಗಿ ಯಾವ ರೀತಿ ಇಲ್ಲ ಆಗಿದೆ ಇದು ಬಿಲ್? ತಮ್ಮ ಹೆಸರು ಸರ್? ತಮ್ಮ ಹೆಸರು? ನಮ್ಮ ಹೆಸರು ಶಿವನಾಯ್ಕರ್ ಅಂತೇಳಿ, ಕ್ಯಾಡ ಗ್ರಾಮದವರು. ಇದು ನಮಗೆ 6 ತಿಂಗಳು ಬಿಲ್ ಅಷ್ಟೇ ಸರ್. ಇದು 6 ತಿಂಗಳು ಬಿಲ್ ನಾವು ಕಟ್ಕೊಂತನ ಬಂದೀವಿ. ರೆಗ್ಯುಲರ್ ಐತಿ. ಅವರು ಹೊಳ್ಳಿ ಏಕ್ದಮ್ ಬಂದ್ ಕ್ಯಾಟ 10,700 ರೂಪಾಯಿ ಕಟ್ಟಬೇಕು ನೀವು ಕಡ್ಡಾಯವಾಗಿ ಅಂತ ಹೇಳಿದ್ರು. ಅದನ್ನು ಕೇಳಿದ್ದಕ್ಕೆ ಅವರು ಇಲ್ಲ, ನೀವು ಮೇಲ್ ಅಧಿಕಾರಿಗಳಿಗೆ ಕೇಳ್ರಿ, ನಮ್ಮನ್ನು ಕೇಳಕ್ಕೆ ಹೋಗ್ಬೇಡ್ರಿ, ನಾವು ಹೊಡೆದ ಎಷ್ಟು ಇಲ್ಲಿಕಂದ್ರೆ ಕಂಬ ಹತ್ತಿ ಕಟ್ ಮಾಡ್ತೀವಿ ಅಂತ ಹೇಳಿದರು. ಕಟ್ ಮಾಡ್ತೀವಿ ಅಂತ ಹೇಳಿಂದ ನಾವು ಇದಕ್ಕೆ ಒಂದು CM ಸಿದ್ದರಾಮಯ್ಯರಾಗಲಿ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗಾಗಲಿ ತಿಳಿಸ್ಬೇಕಂತ ಹೇಳಿ ಇದು ಒಂದು ಮನವಿ, ಇದು ಫ್ರೀ ಅಂತ ಮಾಡಿ ಮತ್ತು ಇಲ್ಲಿ ಒಮ್ಮೆಲೆ ಬಡವರು ರಕ್ತ ಕುಡಿಯೋದು ಒಂದು ಕೆಲಸ ಮಾಡತ್ತಾರ. ಅದಕ್ಕೋಸ್ಕರ ಇದನ್ನ ಅವ್ರಿಗೆ ತಲುಪಿಸ್ಬೇಕಂತೇಳಿ ಮಾಡಕತ್ತೀವಿ. ಬಾದಾಮಿ ಎಸ್ಕಾಂ ಡಿಪಾರ್ಟ್ಮೆಂಟ್ ಈ ಮೂಲಕ ತಮಗೆ ಮುಂಚೆ ಯಾವ ರೀತಿ ಬಿಲ್ ಬರ್ತಾ ಇತ್ತು? ನಮಗೆ ಮುಂಚೆ ಬರೋದು 180, 200 ಹಿಂಗೆ ಬರ್ತಿತ್ತು ಸರ್. ಹಿಂಗೆ ಬಂದಿದ್ದು ಅದು ಮೀಟರ್ ದೋಷ ಐತೆ, ಅದು ದೋಷ ಐತೆ ಅಂತ ಹೇಳಿ ಇದನ್ನು ಮಾಡಲಿಲ್ಲ ನಾವು. ಅದರದ ಉದ್ದೇಶದಿಂದ ಹೊಳ್ಳಿ ಇವರು ಒಮ್ಮೆಲೆ ಬಂದು ಕ್ಯಾಟ 10,707 ರೂಪಾಯಿ ಬಿಲ್ ಹರಿದಿದ್ದಾರೆ. ಇದನ್ನು ದುಡ್ಕೊಂಡು ತಿಂದು ಕಟ್ಟುವವರು ಹೆಂಗೆ ಕರೆಂಟ್ ಉರ್ಬೇಕಂತ ಗೊತ್ತಾಗ್ತಾ ಇಲ್ಲ ಸರ್. ತಮ್ಮ ಹೆಸರು? ನನ್ನ ಹೆಸರು ದೇವೇಂದ್ರಪ್ಪ ನಶಿಬಿ ಸರ್. ನಾವು ಕ್ಯಾಡ ಗ್ರಾಮದವ್ರು. ನಮ್ಗೆ ಈಗ ಕರೆಂಟ್ ಬಿಲ್ಲಿಂದು ಒಟ್ಟು ತ್ರಾಸ ಮಾಡ ಸರ್. ಹೆಂಗಂದ್ರೆ ಸರ್, ಇಲ್ಲಿವರೆಗೂ ನಮ್ಗೆ ಅದ್ರ ಬಗ್ಗೆ ಏನು ನ್ಯೂಸ್ ಕೊಟ್ಟಿಲ್ಲ ಸರ್ ಅವ್ರು. KEB ಅವರು ಬಾದಾಮಿ KEB ಅವರು ಈಗ ಒಮ್ಮತ್ ನಮಗೆ ಬಂದ್ ಕಾಟ್ರಿ 10,000 20,000 ಅಂತೇಳಿ ನಮ್ಗೆ ಒಂದು ಇದನ್ನ ಮಾಡಕತ್ತಾರ ಸರ್. ಹಂಗಾಗಿ ನಾವು ಅದನ್ನ ಏನು ಕ್ರಮಗೊಳ್ಬೇಕಾಗಿ ಸರ್ ಅಂದ್ರೆ ಈಗ ನಮ್ಗೆ ಇದಕ್ಕೆ ಮುಂಚೆ ನೀವು ಎಷ್ಟು ಬಿಲ್ ಬರ್ತಾ ಇತ್ತು? ನಮಗ್ ಬಿಲ್ಲ ಬಂದಿಲ್ಲ ಸರ್. ಮೊನ್ನೆದ್ದು ನಂದು ಬೈಕ್ ಜೊತೆ ರೀ ಸರ್. ಅದು ಬೈಕ್ ಜೊತೆ ನಮ್ಮ ಅಣ್ಣಾರ್ಗೆ ಹೇಳಿ ಸರ್. ಇದು 2023 ಏನ್ ಅವರು ಮೀಟರ್ ಕುಂದ್ರಸಿರಲ್ಲ, ಆ ಮೀಟರ್ ಅಷ್ಟ ನನಗೆ ಸಮಸ್ಯೆ ಸರ್. ಅಲ್ಲಿಂದ ಇಲ್ಲಿವರೆಗೂ ಅವರು 100 ರೂಪಾಯಿ ನನಗೆ ದಿನ ತಿಂಗಳ ಹಾಕಿದ್ರು ಮಿನಿಮಮ್ ನಂದು 3,000 ಆಗ್ಬೇಕು ಸರ್. ಹೆಚ್ಚುವರಿ ನಾವು ಉರ್ವಿದ್ರು ಅಂತ ಹೋಗಿ ಈಗ ಏನಾಗಿದೆ ಸರ್, 24,000 10,800 ಚಿಲ್ಲರ ನನಗ ಬಿಲ್ ಕೊಟ್ರ ಸರ್. ಅದು ಇನ್ನೂ ಬಾಕಿ ಕಟ್ಟಬೇಕು, ನೀನು ಬಾಕಿ ಐತಿ ನಿಂದ ಅಂತೇಳಿ ಈಗ ನಮಗ ಲೈಮಂಡ್ರು ಹೇಳ್ಯಾರ ಸರ್. 24,000 ಐತಿ, 3 ಕಂತು ಮಾಡ್ತೀವಿ ಅಂತ ಹೇಳ್ಯಾರ ಸರ್. ಪೂಜಾರಿ ಅಲ್ಲ ಸರ್ ಇವ್ರು ಸೈಡ್ ಲೈಮಂಡ್ರಿ ಇವರು. ಅದಕ್ಕೆ ಪೂಜಾರಿ ಏನೈತಿ ಅವ ಏನು ಹೇಳಿಲ್ರಿ ಸರ್. ನಮ್ಗೆ 0 ಅಕೌಂಟ್ ಅಂತ ಹೇಳ್ಕೊಂತ ಬಂದ ಸರ್ 3 ವರ್ಷದಾಗಿಂದ. ಅದಕ್ಕೆ ಇದ್ರ ಬಗ್ಗೆ ಇದು ಅಧಿಕಾರಿಗಳು ಯಾರೇ ಇರಲಿ, ಅವ್ರು ಇದ್ರ ಬಗ್ಗೆ ನಮ್ಮನ್ನ ಒಟ್ಟು ಪರಿಶೀಲನೆ ಮಾಡ್ಬೇಕು ಅಂದ್ರಿ ಅದಕ್ಕೆ ಪರಿಹಾರ ಹೇಳ್ಬೇಕು ಸರ್ ಅವ್ರು. ಇಲ್ಲ ಅಂದ್ರೆ ನಾವು ಇನ್ನೂ ಇದನ್ನ ಪರ್ಸನಲಿ ಇದನ್ನ ಮಾಡ್ಲಿಲ್ಲ ಅಂದ್ರೆ KEBಗೆ ನಾವು ಹೋರಾಟ ಮಾಡ್ತೀವಿ. ಪ್ರತಿಭಟನೆ ನಾವು ಮಾಡಕ ತಯಾರಿದೆ ಸರ್. ಒಟ್ಟಾರೆಯಾಗಿ ಬಾದಾಮಿಯ KEB ಇಲಾಖೆಯವರು ತಮಗೆ ಮನ ಬಂದಂತೆ ಬಿಲ್ ಹರಿತಾ ಇದ್ದಾರೆ ಅಂತ ತಮ್ಮ ಆರೋಪ ಸರ್. ಎಷ್ಟೋ ಮಂದಿ ಲೈಟ್ ಆ ಮನ್ಯಾಗ ಇಲ್ಲಾರುವ ಬಿಲ್ ಹರಿದಾರ ಸರ್. ಯಾರು ಇಲ್ಲಿ ಬಿಲ್ ಕಲೆಕ್ಟರ್? ಯಾರು? ಪೂಜಾರಿ ಅಜ್ಜಪ್ಪ ಪೂಜಾರಿ ಅವಂದಲ್ರಿ ಸರ್. ಇದು ಅವ ಬಿಲ್ ಹರಿದಿಲ್ಲ ಸರ್. ಬರೀ 0 ಹೇಳ್ಕೊಂತ ಹೋಗ್ಬಿಟ್ಟನ್ರಿ ಎಲ್ಲರಿಗೂ. ಇಲ್ಲಿ ಬಿಲ್ ಅವರೇ ಹೇಳ್ತಾರ, ಅವನ 0 ಹೇಳನ್ರಿ. ಈಗೇನ ಮೊನ್ನೆ ಪರ್ಸನಲಿ ಮಾಡಕ್ ಲೈಮಂಡ್ರು ಬಂದಾರ ಸರ್. ಅವ್ರ ಏನ್ ಮಾಡ್ರ, ಕದ ಹಾಕಿದ ಮನಿಗೆ ಸಹಿತ ಬಿಲ್ ಹರಿದಾರ್ರಿ. ಒಬ್ಬೊಬ್ಬರು ಮನ್ಯಾಗನ ಇಲ್ರಿ ಅಂತಾರು 10,000 15,000 16,000 ಮಟ್ಟ ಹೊಳಕ್ ನಾವ್ ಮುಂದಲ್ ತಿಂಗಳು ಬಂದ್. ಎಷ್ಟು ಕುಟುಂಬಗಳಿಗೆ ಬಂದಿದೆ ಈ ತರ ಬಿಲ್? ಈ ತರ ಬಿಲ್ ಒಂದು 100-100 ಮನಿಗೆ ಆಗ್ಬೋದು ಸರ್. ಕ್ಯಾಡ ಗ್ರಾಮದಲ್ಲಿ ಇವನ್ನೆಲ್ಲ ಇದನ್ನ ಮಾಡ ಸರ್. ಅದಕ್ಕ ನಮ್ದು ಯಾವಾರು ಏನಾರು ನಮ್ದು ಬಿಸ್ನೆಸ್ ಐತೋ ಏನೋ ಅಂತೇಳಿ ಅದ್ರ ಬಗ್ಗೆ ತಾವು ಪ್ರಶ್ನೆ ಇದನ್ನ ಮಾಡ್ಬೇಕು ಸರ್. ಮಾಡ್ಕಟ್ಟ ನಮ್ಗ ಪರಿಹಾರ ದೊರಕಿಸ್ತೀನಂದ್ರ ದೊರಕಲ್ ಸರ್. ಇಲ್ಲ ನಾವು ಅಲ್ಲಿವರೆಗೂ ನಾವು KEB ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ಬೇಕು, ಸ್ಥಳಕ್ಕೆ ಆಗಮಿಸಬೇಕು ಮಾಡ್ಬೇಕು ಸರ್. ಯಾಕಂದ್ರೆ ಒಂದು ಲೈಟಿಗೆ ಬಂದವ ಸರ್ ಈಗ. Thank you for tuning in to Bima Hija News.